ತರಣೆಯನ್ನು ನಾವೆಲ್ಲರೂ ಜನನ ಮರಣ ಅಂತಕ್ಕಂತಹ ಸಮುದ್ರದಲ್ಲಿ ಸಿಲುಕಿಕೊಂಡು ಭಾಷೆಗೊಂಡಿದ್ದೀವಿ. ಅದರಿಂದ ಪಾರಾಗಬೇಕಾದ್ರಿಂದ ಅದರಿಂದ ಹೊರಗೆ ಬರಬೇಕಾಗಿದ್ರೆ ಇವತ್ತು ಶಂಕರ ಭಗವತ್ಪಾದರು ಉಪಾಯ ಹೇಳ್ತಾರ, ಏನು ಆ ಸಮುದ್ರದಿಂದ ತಾರಣ ಆಗ್ಬೇಕು, ಜನನ ಮರಣ ರೂಪಿ ಸಮುದ್ರದಿಂದ ಅಂದ್ರೆ ಏನು ನೌಕೆಯ ಸಹಾಯ ಮಾಡಬೇಕು. ಆ ನೌಕೆ ಯಾವುದು ಅಂತ ಕೇಳಿದ್ರೆ ಸಜ್ಜನರ ಸಂಘ. ಆ ಸಜ್ಜನರ ಸಂಘ ನಾವು ಎಷ್ಟು ಮಾಡ್ಬೇಕ್ರಿ ಆ ಸಮುದ್ರದಿಂದ ಹೊರಗೆ ಬರ್ಬೇಕಾದ್ರ ಅಂತ ಕೇಳಿದ್ರ ಕ್ಷಣಮಪಿ ಸಜ್ಜನ ಸಂಗತಿರೇಕ, ಒಂದು ಕ್ಷಣನೇ ಮಾಡೋದು. ಮತ್ತೊಂದು ಕಡೆ ಹೇಳ್ತಾ ಇದಾರ, ಏಕ घड़ी आधी घड़ी आधी में पुनियाद तुलसी संगत साधु की कटई कोटि अपराध. तुलसीदास ಹೇಳ್ತಾ ಇದಾರ, ಏಕ घड़ी ಒಂದೇ ಕ್ಷಣ ಮಾಡ, ಆದಿ घड़ी ಆದಿ में पुनियाद, ಆ ಅರ್ಧದಲ್ಲಿ ಅರ್ಧನೇ ಸಜ್ಜನರ ಸಂಘ ಮಾಡಿದ್ರೆ ಕಟೈ ಕೋಟಿ ಅಪರಾಧ, ನಮ್ದೆಷ್ಟು ಅಪರಾಧಗಳೆಲ್ಲ ಕೋಟಿ ಕೋಟಿ ಗಟ್ಟಲೆ ಇದ್ದಿದ್ದು ಎಲ್ಲವೂ ನಿವಾರಣೆ ಆಗ್ತಾವ. ಪುಣ್ಯಾತ್ಮರೇ, ಅಂದ್ರೆ ಎಲ್ಲ ಸಂತ ಮಹಾತ್ಮರ ಅಪೇಕ್ಷೆ ಏನಲ್ಲ ಅಂದ್ರೆ ಸಂತರ ಸಂಘ ಮಾಡಬೇಕು ಅಂತ ತುಕಾರಾಮರು ಹೇಳ್ತಾ ಇದ್ದಾರೆ. ನ ನಗೆ ಮುಕ್ತಿ ಧನ ಸಂಪದ ಸಂತ ಸಂಘ ದೇಹಿ ಸದಾ. ನನಗ ಧನನೂ ಬೇಡ, ಸಂಪತ್ತೂ ಬೇಡ, ನನಗ ಮುಕ್ತಿನೂ ಬೇಡ ಅಂತಾರೆ, ನನಗ ಸಂತ ಸಂಘ ಕೊಡು ಅಂತ. ಬಸವಣ್ಣ ಹೇಳ್ತಾ ಇದಾರ, ಜಲವ ತಪ್ಪಿದ ಮತ್ಸ್ಯ ಬದುಕುವುದೇ ಸೋಜಿಗ, ಗಣತಿಂತಿಯೊಳಗೆ ಇರಿಶನ್ನ ಕೂಡಲ ಸಂಗಮದೇವ ಶರಗೊಟ್ಟಿ ಬೇಡವೆ. ಬಸವಣ್ಣರ ಅಪ್ಪ, ಜಲದಿಂದ ಹೊರಗೆ ಬಂದಿರ್ತಕ್ಕಂಥ ಮೀನು ಜೀವಂತವಾಗಿ ಇರ್ತದೇನೋ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಪ್ರಾಣ ಕಳ್ಕೊತದ. ಹಂಗ ನಾನು ಮೀನಿನಂಗಿದ್ದೀನಿ, ಆ ಸಂತರ ಸಂಘ ಜಲ ಇದ್ದಂಗದ, ಅಲ್ಲಿ ನನಗೆ ಸಂತರ ಸಂಘದಲ್ಲಿ ಇರಿಸುವ ನಾನು ನಿನಗ ಶರಗೊಟ್ಟಿ ಕೇಳ್ಕೊತೀನಿ ಅಂತ. ಅಕ್ಕನವರು ಕೇಳಿದ್ರು ಸಂತರ ಸಂಘದಲ್ಲಿ ಇರಿಸುವಂತ. ಎಲ್ಲರ ಅಭಿಪ್ರಾಯ ಏನಂದ್ರೆ ಸಂತರ ಸಂಘದಲ್ಲಿ ಇರಿಸು ಅಂತ ಹೇಳಿ. ಯಾಕ್ರಿ ದುರ್ಜನರ ಸಂಘ ಯಾಕೆ ಬೇಡ ಅಂದ್ರೆ ದುರ್ಜನರ ಸಂಘ ಏನ್ ಮಾಡ್ತದ, ನಮ್ಗ ನರಕಕ್ಕೆ ಒಯ್ತಾದ. ಪುಣ್ಯಾತ್ಮರೇ, ಅದಕ್ಕೆ ತುಕಾರಾಮ ಸಂತರು ಒಂದ್ ಕಡೆ ಹೇಳ್ತಾ ಇದಾರ, ಕೇಳಿಚ ಬಾಗಂತ ಗೋರಿಯಾಚ ಝಾಡ ನಾಯಿಪನ ಝಾಡ ಸಂತೇವ. ಬಾಳೆಹಣ್ಣಿನ ಗಿಡದ ತೋಟದಾಗ ಬಾಳೆಹಣ್ಣಿನ ಗಿಡ ಹುಟ್ಟಿತಂದ್ರಿ. ಬಾಳೆಹಣ್ಣಿನ ಗಿಡಕ್ಕೆ ಮುಳ್ಳಿರ್ತಾವ, ಬಾಳೆಹಣ್ಣಿನ ಎಲೆಗಳು ಬಹಳ ಪವಿತ್ರ ಮೆತ್ತಗಿರ್ತಾವ್ರಿ, ಊಟ ಮಾಡಕ್ ಬರ್ತವೆ, ಎಲ್ಲಕ್ಕೂ ಬರ್ತವೆ. ಆದ್ರೆ ಸಂಘದಿಂದ ಗಾಳಿ ಬಿಟ್ಟಾಗ ಬಾಳೆಹಣ್ಣಿನ ಗಿಡದ ಫಂಟಿಗೆ ಹೋಗಿ ಬಾಳೆಹಣ್ಣಿನ ಗಿಡಕ್ಕೆ ಹತ್ತಿ ಎಲ್ಲಾ ಹೊರಗೆ ಬಿಟ್ಟು ಬರ್ತವೆ. ಸಂಗತಿ ಗುಣ ಹಿಂಗ್ಯಾಕ ಹಾಳಾಗುದು ಸಂಗತಿ ಗುಣ. ದ್ರಾಕ್ಷಸ ಲಿಂಬವರಿಗೆಲ್ಲ ಕಡುಕಾಯ ಜಾಲ ಸಂಗತಿ ಗುಣ. ಅಂಗೂರು ಬೆಳ್ಳಿ ದ್ರಾಕ್ಷಿ ಬೆಳ್ಳಿ ಏನ್ ಮಾಡ್ತಂತ ಲಿಂಬಾವರಿಗೆಲ್ಲ ಬೇವಿನ ಮರದ ಮೇಲೆ ಹಬ್ಬುತ್ತಂತ. ಅದರಿಂದ ಏನಾದ್ರು ಅಂದ್ರೆ ಹಣ್ಣುಗಳೆಲ್ಲ ಕಹಿಯಾಗಿ ಬಿಟ್ಟು, ಯಾಕ ಸಂಘದ ಗುಣ. ಲೋಖಂಡ ಪಾಸ ಪರುಷ ಸಂಘಕ್ಕೇನ ಮೋಲತಯ ಆಲ ಸಂಗತಿ ಗುಣ. ಲೋಖಂಡ ಅಂದ್ರೆ ಕಬ್ಬಿಣದ ಫಲಕ ಏನು ಮಾಡಿತ್ತಂತ ಪರುಷ ಕಲ್ಲಿನ ಸಂಘ ಮಾಡಿತ್ತಂತ. ಕಬ್ಬಿಣ ಪರುಷ ಕಲ್ಲಿನ ಇಂತಹ ಶಕ್ತಿಯನ್ನ ಕಬ್ಬಿಣಕ್ಕೆ ಸ್ಪರ್ಶ ಆಯಿತು ಅಂದ್ರೆ ಅದು ಬಂಗಾರ ಮಾಡಿಬಿಡ್ತದೆ. ಹಂಗ ಬಂಗಾರ ಆಗಿತ್ತಂತ ಫಲಕ ಕಬ್ಬಿಣದು. ಇಷ್ಟೆಲ್ಲ ವಿಠೋಪಚ ಸಂಘ ತುಕಾರಾಮಕ್ಕೇನ ದೇಹ ಸಹಿತ ತುಕ ಬೈಕೊಂಡಾರ. ತುಕಾರಾಮ ಸಂತ ಸಜ್ಜನರ ಸಂಘ ಮಾಡಿ ದೇಹ ಸಹಿತ ವೈಕುಂಠಕ್ಕೆ ಹೋದ್ರು ಅಂತ ಅವ್ರ ಅಭಂಗದಾಗ ಸ್ವಂತ ಅವ್ರು ಹೇಳಿದ್ದಾರೆ. ಪುಣ್ಯಾತ್ಮರೇ, ಸಂತ ಸಂಘದಲ್ಲಿ ಇಂತಹ ಶಕ್ತಿ ಅದ. ಅದಕ್ಕೆ ಸತ್ಯವಂತರ ಸಂಘ ನಿತ್ಯ ಮಾಡುತ್ತಲಿರಲು ಚಿತ್ತಿನ ಮಲಿನವು ದೂರಾಗಿ ಸತ್ಯದ ಜ್ಞಾನಾಗಿ ಮೋಕ್ಷವು ಬರಬಹುದು. ಪುಣ್ಯಾತ್ಮರೇ, ಸಂತರ ಸಂಘ ನಾವು ನಿತ್ಯ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ಚಿತ್ತಿನ ಮಲಿನ ದೂರ ಆಗ್ತದ. ಆ ಮಲಿನ ದೂರ ಆಯ್ತು ಅಂದ್ರೆ ಅಂತಃಕರಣದ ಜ್ಞಾನ ಉದಯ ಆಗ್ತದ. ಜ್ಞಾನದಿಂದ ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷ ನಮಗಾಯ್ತದ. ಜನನ ಮರಣದಿಂದ ಬಿಡುಗಡೆ ನಮಗೆ ಸಿಕ್ಕಾಗ ಅಂಥ ಶಕ್ತಿ ಸಜ್ಜನರ ಸಂಘದಲ್ಲದ. ಪುಣ್ಯಾತ್ಮರೇ, ಅಂಥ ಸಂತರ ಸಂಘ ಮಾಡಿ ಧನ್ಯರಾಗುವ ಸಾಮರ್ಥ್ಯ ಸದ್ಗುರುಗಳು ನಮ್ಮೆಲ್ಲರಿಗೆ ಕೊಟ್ಟ ಕಾಪಾಡಲಿ ಅಂತ ಹೇಳ್ತಾ ನನ್ನ ವಾಗ್ರೂಪ ಸೇವೆಯನ್ನು ಸದ್ಗುರುಗಳ ದಿವ್ಯ ವಿಧಾವರಿಗಳೆಲ್ಲ